76ನೇ ಗಣರಾಜ್ಯೋತ್ಸವ ಆಚರಣೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ಸಂಪೂರ್ಣವಾಗಿ ಸಜ್ಜಾಗಿ ನಿಂತಿದೆ. ರಿಪಬ್ಲಿಕ್ ಡೇ ಸ್ಪೆಷಲ್ ಏನಂತಂದ್ರೆ ಆ ಒಂದು ರಿಪಬ್ಲಿಕ್ ಡೇ ಪೆರೇಡ್ ಅನ್ನ ನೋಡೋದೆ. ಅದರಲ್ಲೂ ಆ ರಾಜ್ಪಥ್ ಇಂಡಿಯಾ ಗೇಟ್ ನ ಮುಂಭಾಗದಲ್ಲಿ ಈ ಒಂದು ಪೆರೇಡ್ ನಡೆಯುತ್ತಲ್ಲ, ಆ ಪೆರೇಡ್ ನೋಡೋದಕ್ಕೆ ಅಂತೇಳಿ ಎಷ್ಟು ಖುಷಿ ಆಗುತ್ತೆ ಅದು. ಇನ್ನು ಧ್ವಜಾರೋಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ರಾಷ್ಟ್ರಪತಿಗಳಿಂದ ನಡೆಯುವಂಥ ಧ್ವಜಾರೋಹಣ, ಸ್ತಬ್ಧ ಚಿತ್ರಗಳು, ಸೇನಾ ಪೆರೇಡ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾವು ಕೂಡ ಕಾತರರಾಗಿದ್ದೀವಿ. ಕರ್ತವ್ಯ ಪಥದಲ್ಲಿ ದೇಶದ ಮಿಲಿಟರಿ ಶಕ್ತಿಯ ಅನಾವರಣ ಆಗುತ್ತೆ. ನಮ್ಮ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ, ಇಡೀ ಪ್ರಪಂಚಕ್ಕೆ, ಇಡೀ ವಿಶ್ವಕ್ಕೆ ಗೊತ್ತಾಗುವಂಥ ದಿನ. ಸುವರ್ಣ ಭಾರತ ಪರಂಪರೆ ಅಭಿವೃದ್ಧಿ ಥೀಮ್ನ ಅಡಿಯಲ್ಲಿ ಈ ಬಾರಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಬೆಳಗ್ಗೆ 10:30ಕ್ಕೆ ಧ್ವಜಾರೋಹಣವನ್ನ ನೆರವೇರಿಸಲಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅತಿಥಿಯಾಗಿ ಇಂಡೋನೇಷ್ಯಾ ಅಧ್ಯಕ್ಷ ಸುಬಿಯಾಂಟೋ ಭಾಗಿಯಾಗ್ತಿದ್ದಾರೆ. ಇನ್ನು ಸಾಧಕರಿಂದ ಸಾಮಾನ್ಯವರೆಗೂ ಕೂಡ 10,000 ಜನರಿಗೆ ಆಹ್ವಾನವನ್ನ ಕೊಡಲಾಗಿದೆ. ನೋಡಿ, ಇಲ್ಲಿ ಕರ್ತವ್ಯ ಪಥ ಯಾವ ರೀತಿಯಾಗಿ ಸಜ್ಜಾಗಿದೆ. ಆ ಒಂದು ರೋಡ್ನಲ್ಲಿ, ಆ ಕರ್ತವ್ಯ ಪಥನಲ್ಲಿ ಇವತ್ತು ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸ್ ಜೊತೆಗೆ NDF ಅವರು ಇರ್ತಾರೆ, ಬೇರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅವರು ಇರ್ತಾರೆ, CRPF ಅವರು ಇರ್ತಾರೆ. ನಮ್ಮ ದೇಶದ ಶಕ್ತಿ ಏನು ಅನ್ನೋದನ್ನು ಈ ಒಂದು ಪೆರೇಡ್ನ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಸಾರ್ತಾರೆ. ಇವತ್ತು ರಾಷ್ಟ್ರಪತಿಗಳಾಗಿರುವಂಥ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನು ಮಾಡಿ ಅವರು ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಿ ಧ್ವಜಾರೋಹಣವನ್ನು ಮಾಡಿದ್ರೆ, ಈ ಗಣರಾಜ್ಯೋತ್ಸವದ ದಿನದಂದು ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ಮಾಡೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಈ ರಿಪಬ್ಲಿಕ್ ಪೆರೇಡ್ನಲ್ಲಿ ಆ ಮಾರ್ಚ್ ಪಾಸ್ಟ್ ಮಾಡ್ತಾರಲ್ಲ, ಅದಕ್ಕೆ ತಾಲೀಮು ಬಹಳ ತಿಂಗಳಿನಿಂದ ನಡೆಯುತ್ತೆ. ಸುಮಾರು 11 ವಿವಿಧ ಬಗೆಯ ಕ್ಯಾಂಪ್ಗಳು ನಡೆಯುತ್ತೆ. ಅದರಲ್ಲೂ ಪ್ರಮುಖವಾಗಿ NCC ಕೆಡೆಟ್ ಅವರು RD ಕ್ಯಾಂಪ್ ಅಂತ ಬರುತ್ತೆ. ನಾನು RD 10ವರೆಗೂ ಹೋಗಿದ್ದೀನಿ. ಬಟ್ ಅದು ನನಗೆ ಒಂದು ಆಸೆ ಇತ್ತು, ಅಲ್ಲಿ ಹೋಗ್ಬೇಕಿತ್ತು. ಒಂದು ಬಾರಿ ನಾನು NCC ನಲ್ಲಿ ಮಾಡಬೇಕು, ಅಲ್ಲೊಂದು ಪೆರೇಡ್ ಅಲ್ಲಿ ನಾನು ಭಾಗಿಯಾಗಬೇಕು ಅಂತೇಳಿ. ಬಟ್ ಆಗಲಿಲ್ಲ, ಕಾರಣಾಂತರಗಳಿಂದ ಅದು ನಾನು ದೂರ ಉಳಿಯಂಗಾಯ್ತು. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ರಿಪಬ್ಲಿಕ್ ಡೇ ಒಂದು ರೀತಿಯಲ್ಲಿ ನಿಮಗೆ, ಅದು ರಾಷ್ಟ್ರ ರಾಜಧಾನಿಯಲ್ಲೇ ಇದ್ದೀರಿ, ಗಣರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ. ಅಂದ್ರೆ ಎಲ್ರಿಗೂ ಕೂಡ ಅದನ್ನ ನೇರವಾಗಿ ನೋಡೋದಕ್ಕೆ, ಭಾಗ್ಯ ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ. ಕೆಲ ಜನರಿಗೆ ಮಾತ್ರ ಆಹ್ವಾನ ನೀಡಲಾಗಿರುತ್ತೆ. ಬಟ್ ಅದರಲ್ಲಿ ನಾವು ಪತ್ರಕರ್ತರಾಗಿ ಭಾಗ್ಯ ಆಗೋದಿದೆಯಲ್ಲ, ಬಹಳ ಹೆಮ್ಮೆ. ನಟೇಶ್, ಅಲ್ಲಿನ ಸಂಭ್ರಮದ ಕುರಿತು, ಇವತ್ತಿನ ವಿಶೇಷತೆಗಳ ಕುರಿತು ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಶ್ರುತಿ, ಏನು ಇಂದು ದೇಶದಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲೂ ಕೂಡ ಏನು ಗಣತಂತ್ರ ವ್ಯವಸ್ಥೆಗೆ ಎಲ್ಲ ಸಕಲ ರೀತಿಯ ಸಜ್ಜನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಈ ಒಂದು ಪ್ರೋಸೆಸ್ಗಳು ಕೂಡ ಆರಂಭ ಆಗುತ್ತೆ. ಪ್ರಮುಖವಾಗಿ ಇಂದು 10:30ಕ್ಕೆ ಏನು ಪ್ರಧಾನಿ 10:30ಕ್ಕೆ ಸರಿಯಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಿರುವಂಥದ್ದು. 76ನೇ ಗಣರಾಜ್ಯೋತ್ಸವದ ಅತಿಥಿಗಳಾಗಿ ಇಂಡೋನೇಷ್ಯಾದ ಏನು ಅಧ್ಯಕ್ಷರು ಕೂಡ ಈ ಬಾರಿ ಅಧ್ಯಕ್ಷರಿಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಗಣರಾಜ್ಯೋತ್ಸವ ಏನಿದೆ, ಮೊದಲ ಗಣರಾಜ್ಯೋತ್ಸವಕ್ಕೂ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರಿಗೆ ಆಹ್ವಾನವನ್ನು ಕೊಟ್ಟಿದ್ರು. ಇದು ಒಂದು ರೀತಿ ವಿಶೇಷ ಅಂತಲೇ ಹೇಳ್ಬೋದು. ರಾಜತಾಂತ್ರಿಕ ವ್ಯವಸ್ಥೆ ಇರ್ಬೋದು, ಹಾಗೆ ಅಂದರೆ ಎರಡೂ ದೇಶಗಳ ಏನು ಬಾಂಧವ್ಯಕ್ಕೆ ಇದೊಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು ಈ ಒಂದು ವಿಶೇಷತೆಯಲ್ಲಿ ಕೂಡ. ಇದರ ಜೊತೆಗೆ ಇಂದಿನ ಪರೇಡ್ ವಿಚಾರವಾಗಿ ಬಂದರೆ, ಪರೇಡ್ನಲ್ಲಿ 3 ಸೇನೆಗಳು ಕೂಡ, ಅಂದರೆ ದೇಶದ 3 ಸೇನೆಗಳು ಕೂಡ ಇಂದು ಭಾಗಿಯಾಗ್ತವೆ. ಹಲವು ವಿಶೇಷತೆಗಳಿಂದ ಇಂದಿನ ಪರೇಡ್ ಕೂಡ ಇರುತ್ತೆ ಎನ್ನುವಂಥದ್ದು, ಈ ಬಗ್ಗೆ ಬಹಳಷ್ಟು ಕುತೂಹಲವೂ ಕೂಡ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ, ಅಂದರೆ ಸಾಂಸ್ಕೃತಿಕ ಮೇಳಗಳು ಕೂಡ ಅಲ್ಲಿ ಭಾಗಿಯಾಗ್ತವೆ ಪರೇಡ್ನಲ್ಲಿ. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಸ್ತಬ್ಧ ಚಿತ್ರಗಳು ಇಲ್ಲಿ ಮೇನ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಸ್ತಬ್ಧ ಚಿತ್ರಗಳ ವಿಶೇಷತೆ ಬಹಳಷ್ಟಿರುತ್ತೆ. ಅದರಲ್ಲೂ ಕರ್ನಾಟಕದ ಸ್ತಬ್ಧ
ಚಿತ್ರ ಕೂಡ ಅಂದರೆ ಗದಗಿನ ಲಕ್ಕುಂಡಿ ಏನಿದೆ, ಲಕ್ಕುಂಡಿಯ ಜೈನ ದೇವಾಲಯ ಏನಿದೆ, ಇದು ಬಹಳಷ್ಟು ವಿಶೇಷತೆಯಿಂದ ಈ ಬಾರಿಯ ಸ್ತಬ್ಧ ಚಿತ್ರವಾಗಿ ರಿಪಬ್ಲಿಕ್ ಡೇನಲ್ಲಿ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಏನು ಇಂದಿನ ರಿಪಬ್ಲಿಕ್ ಡೇ ಏನಿದೆ, ಇದು ಬಹಳಷ್ಟು ಹಲವು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥದ್ದು. ಹಾಗೆಯೇ ರಾಷ್ಟ್ರ ರಾಜಧಾನಿಯಲ್ಲಿ ಪರೇಡ್ ನಡೆಯುವಂತಹ ಸ್ಥಳಗಳೇನಿದೆ, ಆ ಸ್ಥಳಗಳಲ್ಲೂ ಕೂಡ ಹೈ ಅಲರ್ಟ್ ಮಾಡಲಾಗಿದೆ, ಅಲಂಕಾರವನ್ನು ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿ ಸಂಪೂರ್ಣವಾಗಿ ಅಲಂಕೃತವಾಗಿ ಅಂದರೆ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿ ಸಾಕ್ಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಪರೇಡ್ ಆರಂಭ ಆಗುವಂತಹ ಮುನ್ನ ಅಂದರೆ ರಾಷ್ಟ್ರಪತಿ ಭವನದಿಂದ ಈ ಒಂದು ಪರೇಡ್ ಆರಂಭ ಆಗುತ್ತೆ. ಪರೇಡ್ ಆರಂಭ ಆದಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಳಗಳ ರೂಟ್ಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಇಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಆ ಒಂದು ರೂಟ್ಗಳು ಯಾವ ಮಾರ್ಗದಲ್ಲಿ ಹೋಗುತ್ತೆ ಎನ್ನುವಂತಹ ವಿಶೇಷತೆಯನ್ನು ಕೂಡ, ಆ ಒಂದು ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರಿಗೆ ಕೊಡಲಾಗುತ್ತೆ. ಪ್ರಮುಖವಾಗಿ ರಾಷ್ಟ್ರಪತಿ ಭವನದ ಮುಂಭಾಗದಿಂದ ಶುರುವಾದಂಥ ಆ ಪರೇಡ್ ಏನಿದೆ, ಅಂದರೆ ಪರೇಡ್ನಲ್ಲಿ ಸಾಂಸ್ಕೃತಿಕ ಮೇಳ ಇರ್ಬೋದು, ಸ್ತಬ್ಧ ಚಿತ್ರಗಳಿರ್ಬೋದು, ಮಿಲಿಟರಿ ಕ್ಯಾಂಪ್ಗಳಿರ್ಬೋದು, ಎಲ್ಲವೂ ಕೂಡ ಅಲ್ಲಿಂದ ಪ್ರಾರಂಭ ಆಗುತ್ತೆ. ರಾಷ್ಟ್ರಪತಿ ಭವನದಿಂದ ಪ್ರಾರಂಭ ಆಗಿ ತದನಂತರದಲ್ಲಿ ವಿಜಯ್ ಚೌಕ್ ಭಾಗ, ಆ ಭಾಗ ಏನಿದೆ, ಆ ಭಾಗದ ಮೂಲಕ ಹಾದು ಬರುತ್ತೆ. ತದನಂತರದಲ್ಲಿ ಏನು ಕರ್ತವ್ಯ ಪಥ್ನ ಮೇನ್ ರೋಡ್ ಏನಿದೆ, ಆ ರೋಡ್ ಮೂಲಕ ಬಂದು ಈ ಒಂದು ಇಂಡಿಯಾ ಗೇಟ್ ಅಂದರೆ ದೆಹಲಿಯ ಇಂಡಿಯಾ ಗೇಟ್ ಏನಿದೆ, ಅದರ ಮೂಲಕ ಆ ಒಂದು ರಸ್ತೆಯಲ್ಲಿ ತೆರಳುತ್ತಾರೆ. ತದನಂತರದಲ್ಲಿ ಫೈನಲ್ ಟಚ್ ಎಂಬುವಂತೆ ಕೆಂಪು ಕೋಟೆಗೆ ತಲುಪುವಂಥದ್ದು. ಅಂದರೆ ಸುಭಾಷ್ ಚಂದ್ರ ಬೋಸ್ ಏನು ರಸ್ತೆ ಮಾರ್ಗ ಏನಿದೆ, ಆ ರಸ್ತೆ ಮಾರ್ಗದ ಮೂಲಕ ಕೆಂಪು ಕೋಟೆಯನ್ನು ತಲುಪುತ್ತೆ. ಆ ಒಂದು ಮಾರ್ಗವಾಗಿ ತಲುಪುವ ಮೂಲಕ ಈ ಒಂದು ರಿಪಬ್ಲಿಕ್ ಡೇಯ ಪರೇಡ್ ಮಾರ್ಗ ಕೂಡ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ಸಂಪೂರ್ಣವಾಗಿ ಸಜ್ಜಾಗಿ ನಿಂತಿದೆ. ರಿಪಬ್ಲಿಕ್ ಡೇ ಸ್ಪೆಷಲ್ ಏನಂತಂದ್ರೆ ಆ ಒಂದು ರಿಪಬ್ಲಿಕ್ ಡೇ ಪೆರೇಡನ್ನು ನೋಡೋದೆ. ಅದರಲ್ಲೂ ಆ ರಾಜ್ಪಥ್ ಇಂಡಿಯಾ ಗೇಟ್ನ ಮುಂಭಾಗದಲ್ಲಿ ಈ ಒಂದು ಪೆರೇಡ್ ನಡೆಯುತ್ತಲ್ಲ, ಆ ಪೆರೇಡ್ ನೋಡೋದಕ್ಕೆ ಅಂತೇಳಿ ಎಷ್ಟು ಖುಷಿ ಆಗುತ್ತೆ ಅದು. ಇನ್ನು ಧ್ವಜಾರೋಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ರಾಷ್ಟ್ರಪತಿಗಳಿಂದ ನಡೆಯುವಂಥ ಧ್ವಜಾರೋಹಣ, ಸ್ತಬ್ಧ ಚಿತ್ರಗಳು, ಸೇನಾ ಪೆರೇಡನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಾವು ಕೂಡ ಕಾತರರಾಗಿದ್ದೀವಿ. ಕರ್ತವ್ಯ ಪಥದಲ್ಲಿ ದೇಶದ ಮಿಲಿಟರಿ ಶಕ್ತಿಯ ಅನಾವರಣ ಆಗುತ್ತೆ. ನಮ್ಮ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ, ಇಡೀ ಪ್ರಪಂಚಕ್ಕೆ, ಇಡೀ ವಿಶ್ವಕ್ಕೆ ಗೊತ್ತಾಗುವಂಥ ದಿನ. ಸುವರ್ಣ ಭಾರತ ಪರಂಪರೆ ಅಭಿವೃದ್ಧಿ ಥೀಮ್ನ ಅಡಿಯಲ್ಲಿ ಈ ಬಾರಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಬೆಳಗ್ಗೆ 10:30ಕ್ಕೆ ಧ್ವಜಾರೋಹಣವನ್ನು ನೆರವೇರಿಸಲಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅತಿಥಿಯಾಗಿ ಇಂಡೋನೇಷ್ಯಾ ಅಧ್ಯಕ್ಷ ಸುಬಿಯಾಂಟೋ ಭಾಗಿಯಾಗ್ತಿದ್ದಾರೆ. ಇನ್ನು ಸಾಧಕರಿಂದ ಸಾಮಾನ್ಯವರೆಗೂ ಕೂಡ 10,000 ಜನರಿಗೆ ಆಹ್ವಾನವನ್ನು ಕೊಡಲಾಗಿದೆ. ನೋಡಿ, ಇಲ್ಲಿ ಕರ್ತವ್ಯ ಪಥ ಯಾವ ರೀತಿಯಾಗಿ ಸಜ್ಜಾಗಿದೆ. ಆ ಒಂದು ರೋಡ್ನಲ್ಲಿ, ಆ ಕರ್ತವ್ಯ ಪಥ್ನಲ್ಲಿ ಇವತ್ತು ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸ್ ಜೊತೆಗೆ NDF ಇರ್ತಾರೆ, ಬೇರೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅವ್ರು ಇರ್ತಾರೆ, CRPF ಅವ್ರು ಇರ್ತಾರೆ. ನಮ್ಮ ದೇಶದ ಶಕ್ತಿ ಏನು ಅನ್ನೋದನ್ನು ಈ ಒಂದು ಪೆರೇಡ್ನ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಸಾರ್ತಾರೆ. ಇವತ್ತು ರಾಷ್ಟ್ರಪತಿಗಳಾಗಿರುವಂಥ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನು ಮಾಡಿ ಅವರು ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಿ ಧ್ವಜಾರೋಹಣವನ್ನು ಮಾಡಿದ್ರೆ, ಈ ಗಣರಾಜ್ಯೋತ್ಸವದ ದಿನದಂದು ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ಮಾಡೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಈ ರಿಪಬ್ಲಿಕ್ ಪೆರೇಡ್ನಲ್ಲಿ ಆ ಮಾರ್ಚ್ ಪಾಸ್ಟ್ ಮಾಡ್ತಾರಲ್ಲ, ಅದಕ್ಕೆ ತಾಲೀಮು ಬಹಳ ತಿಂಗಳಿನಿಂದ ನಡೆಯುತ್ತೆ. ಸುಮಾರು 11 ವಿವಿಧ ಬಗೆಯ ಕ್ಯಾಂಪ್ಗಳು ನಡೆಯುತ್ತೆ. ಅದರಲ್ಲೂ ಪ್ರಮುಖವಾಗಿ NCC ಕೆಡೆಟ್ ಅವರು RD ಕ್ಯಾಂಪ್ ಅಂತ ಬರುತ್ತೆ. ನಾನು RD 10ವರೆಗೂ ಹೋಗಿದ್ದೀನಿ. ಹೌದಾ? ಬಟ್ ಅದು ನನಗೆ ಒಂದು ಆಸೆ ಇತ್ತು, ಅಲ್ಲಿ ಹೋಗ್ಬೇಕಿತ್ತು. ಒಂದು ಬಾರಿ ನಾನು NCC ನಲ್ಲಿ ಮಾಡಬೇಕು, ಅಲ್ಲೊಂದು ಪೆರೇಡಲ್ಲಿ ನಾನು ಭಾಗಿಯಾಗಬೇಕು ಅಂತೇಳಿ. ಬಟ್ ಆಗಲಿಲ್ಲ, ಕಾರಣಾಂತರಗಳಿಂದ ಅದು ನಾನು ದೂರ ಉಳಿಯಂಗಾಯಿತು. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ರಿಪಬ್ಲಿಕ್ ಡೇ ಒಂದು ರೀತಿಯಲ್ಲಿ ನಿಮಗೆ ಅದು ರಾಷ್ಟ್ರ ರಾಜಧಾನಿಯಲ್ಲೇ ಇದ್ದೀರಿ, ಗಣರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ.
ಅಂದ್ರೆ ಎಲ್ರಿಗೂ ಕೂಡ ಅದನ್ನ ನೇರವಾಗಿ ನೋಡೋದಕ್ಕೆ ಭಾಗ್ಯ ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ. ಕೆಲ ಜನರಿಗೆ ಮಾತ್ರ ಆಹ್ವಾನ ನೀಡಲಾಗಿರುತ್ತೆ. ಬಟ್ ಅದರಲ್ಲಿ ನಾವು ಪತ್ರಕರ್ತರಾಗಿ ಭಾಗ್ಯ ಆಗೋದಿದೆಯಲ್ಲ, ಬಹಳ ಹೆಮ್ಮೆ. ನಟೇಶ್, ಅಲ್ಲಿನ ಸಂಭ್ರಮದ ಕುರಿತು, ಇವತ್ತಿನ ವಿಶೇಷತೆಗಳ ಕುರಿತು ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಶ್ರುತಿ, ಏನು ಇಂದು ದೇಶದಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲೂ ಕೂಡ ಏನು ಗಣತಂತ್ರ ವ್ಯವಸ್ಥೆಗೆ ಎಲ್ಲ ಸಕಲ ರೀತಿಯ ಸಜ್ಜನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಈ ಒಂದು ಪ್ರೋಸೆಸ್ಗಳು ಕೂಡ ಆರಂಭ ಆಗುತ್ತೆ. ಪ್ರಮುಖವಾಗಿ ಇಂದು 10:30ಕ್ಕೆ ಏನು ಪ್ರಧಾನಿ 10:30ಕ್ಕೆ ಸರಿಯಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಿರುವಂಥದ್ದು. 76ನೇ ಗಣರಾಜ್ಯೋತ್ಸವದ ಅತಿಥಿಗಳಾಗಿ ಇಂಡೋನೇಷ್ಯಾದ ಏನು ಅಧ್ಯಕ್ಷರು ಕೂಡ ಈ ಬಾರಿ ಅಧ್ಯಕ್ಷರಿಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಗಣರಾಜ್ಯೋತ್ಸವ ಏನಿದೆ, ಮೊದಲ ಗಣರಾಜ್ಯೋತ್ಸವಕ್ಕೂ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರಿಗೆ ಆಹ್ವಾನವನ್ನು ಕೊಟ್ಟಿದ್ರು. ಇದು ಒಂದು ರೀತಿ ವಿಶೇಷ ಅಂತಲೇ ಹೇಳ್ಬೋದು. ರಾಜತಾಂತ್ರಿಕ ವ್ಯವಸ್ಥೆ ಇರ್ಬೋದು, ಹಾಗೆ ಅಂದರೆ ಎರಡೂ ದೇಶಗಳ ಏನು ಬಾಂಧವ್ಯಕ್ಕೆ ಇದೊಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು ಈ ಒಂದು ವಿಶೇಷತೆಯಲ್ಲಿ ಕೂಡ. ಇದರ ಜೊತೆಗೆ ಇಂದಿನ ಪರೇಡ್ ವಿಚಾರವಾಗಿ ಬಂದರೆ ಪರೇಡ್ನಲ್ಲಿ 3 ಸೇನೆಗಳು ಕೂಡ, ಅಂದರೆ ದೇಶದ 3 ಸೇನೆಗಳು ಕೂಡ ಇಂದು ಭಾಗಿಯಾಗ್ತವೆ. ಹಲವು ವಿಶೇಷತೆಗಳಿಂದ ಇಂದಿನ ಪರೇಡ್ ಕೂಡ ಇರುತ್ತೆ ಎನ್ನುವಂಥದ್ದು, ಈ ಬಗ್ಗೆ ಬಹಳಷ್ಟು ಕುತೂಹಲವೂ ಕೂಡ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ, ಅಂದರೆ ಸಾಂಸ್ಕೃತಿಕ ಮೇಳಗಳು ಕೂಡ ಅಲ್ಲಿ ಭಾಗಿಯಾಗ್ತವೆ ಪರೇಡ್ನಲ್ಲಿ. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಸ್ತಬ್ಧ ಚಿತ್ರಗಳು ಇಲ್ಲಿ ಮೇನ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಸ್ತಬ್ಧ ಚಿತ್ರಗಳ ವಿಶೇಷತೆ ಬಹಳಷ್ಟಿರುತ್ತೆ. ಅದರಲ್ಲೂ ಕರ್ನಾಟಕದ ಸ್ತಬ್ಧ ಚಿತ್ರ ಕೂಡ, ಅಂದರೆ ಗದಗಿನ ಲಕ್ಕುಂಡಿ ಏನಿದೆ, ಲಕ್ಕುಂಡಿಯ ಜೈನ ದೇವಾಲಯ ಏನಿದೆ, ಇದು ಬಹಳಷ್ಟು ವಿಶೇಷತೆಯಿಂದ ಈ ಬಾರಿಯ ಸ್ತಬ್ಧ ಚಿತ್ರವಾಗಿ ರಿಪಬ್ಲಿಕ್ ಡೇನಲ್ಲಿ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಏನು ಇಂದಿನ ರಿಪಬ್ಲಿಕ್ ಡೇ ಏನಿದೆ, ಇದು ಬಹಳಷ್ಟು ಹಲವು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥದ್ದು. ಹಾಗೆಯೇ ರಾಷ್ಟ್ರ ರಾಜಧಾನಿಯಲ್ಲಿ ಪರೇಡ್ ನಡೆಯುವಂತಹ ಸ್ಥಳಗಳೇನಿದೆ, ಆ ಸ್ಥಳಗಳಲ್ಲೂ ಕೂಡ ಹೈ ಅಲರ್ಟ್ ಮಾಡಲಾಗಿದೆ, ಅಲಂಕಾರವನ್ನು ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿ ಸಂಪೂರ್ಣವಾಗಿ ಅಲಂಕೃತವಾಗಿ, ಅಂದರೆ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿ ಸಾಕ್ಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಪರೇಡ್ ಆರಂಭ ಆಗುವಂತಹ ಮುನ್ನ, ಅಂದರೆ ರಾಷ್ಟ್ರಪತಿ ಭವನದಿಂದ ಈ ಒಂದು ಪರೇಡ್ ಆರಂಭ ಆಗುತ್ತೆ. ಪರೇಡ್ ಆರಂಭ ಆದಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಳಗಳ ರೂಟ್ಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಇಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಆ ಒಂದು ರೂಟ್ಗಳು ಯಾವ ಮಾರ್ಗದಲ್ಲಿ ಹೋಗುತ್ತೆ ಎನ್ನುವಂತಹ ವಿಶೇಷತೆಯನ್ನು ಕೂಡ, ಆ ಒಂದು ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರಿಗೆ ಕೊಡಲಾಗುತ್ತೆ. ಪ್ರಮುಖವಾಗಿ ರಾಷ್ಟ್ರಪತಿ ಭವನದ ಮುಂಭಾಗದಿಂದ ಶುರುವಾದಂಥ ಆ ಪರೇಡ್ ಏನಿದೆ, ಅಂದರೆ ಪರೇಡ್ನಲ್ಲಿ ಸಾಂಸ್ಕೃತಿಕ ಮೇಳ ಇರ್ಬೋದು, ಸ್ತಬ್ಧ ಚಿತ್ರಗಳಿರ್ಬೋದು, ಮಿಲಿಟರಿ ಕ್ಯಾಂಪ್ಗಳಿರ್ಬೋದು, ಎಲ್ಲವೂ ಕೂಡ ಅಲ್ಲಿಂದ ಪ್ರಾರಂಭ ಆಗುತ್ತೆ. ರಾಷ್ಟ್ರಪತಿ ಭವನದಿಂದ ಪ್ರಾರಂಭ ಆಗಿ ತದನಂತರದಲ್ಲಿ ವಿಜಯ್ ಚೌಕ್ ಭಾಗ, ಆ ಭಾಗ ಏನಿದೆ, ಆ ಭಾಗದ ಮೂಲಕ ಹಾದು ಬರುತ್ತೆ. ತದನಂತರದಲ್ಲಿ ಏನು ಕರ್ತವ್ಯ ಪಥ್ನ ಮೇನ್ ರೋಡ್ ಏನಿದೆ, ಆ ರೋಡ್ ಮೂಲಕ ಬಂದು ಈ ಒಂದು ಇಂಡಿಯಾ ಗೇಟ್, ಅಂದರೆ ದೆಹಲಿಯ ಇಂಡಿಯಾ ಗೇಟ್ ಏನಿದೆ, ಅದರ ಮೂಲಕ ಆ ಒಂದು ರಸ್ತೆಯಲ್ಲಿ ತೆರಳುತ್ತಾರೆ. ತದನಂತರದಲ್ಲಿ ಫೈನಲ್ ಟಚ್ ಎಂಬುವಂತೆ ಕೆಂಪು ಕೋಟೆಗೆ ತಲುಪುವಂಥದ್ದು, ಅಂದರೆ ಸುಭಾಷ್ ಚಂದ್ರ ಬೋಸ್ ಏನು ರಸ್ತೆ ಮಾರ್ಗ ಏನಿದೆ, ಆ ರಸ್ತೆ ಮಾರ್ಗದ ಮೂಲಕ ಕೆಂಪು ಕೋಟೆಯನ್ನು ತಲುಪುತ್ತೆ. ಆ ಒಂದು ಮಾರ್ಗವಾಗಿ ತಲುಪುವ ಮೂಲಕ ಈ ಒಂದು ರಿಪಬ್ಲಿಕ್ ಡೇಯ ಪರೇಡ್ ಮಾರ್ಗ ಕೂಡ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ಸಂಪೂರ್ಣವಾಗಿ ಸಜ್ಜಾಗಿ ನಿಂತಿದೆ. ರಿಪಬ್ಲಿಕ್ ಡೇ ಸ್ಪೆಷಲ್ ಏನಂತಂದ್ರೆ ಆ ಒಂದು ರಿಪಬ್ಲಿಕ್ ಡೇ ಪೆರೇಡನ್ನು ನೋಡೋದೆ. ಅದರಲ್ಲೂ ಆ ರಾಜ್ಪಥ್ ಇಂಡಿಯಾ ಗೇಟ್ನ ಮುಂಭಾಗದಲ್ಲಿ ಈ ಒಂದು ಪೆರೇಡ್ ನಡೆಯುತ್ತಲ್ಲ, ಆ ಪೆರೇಡ್ ನೋಡೋದಕ್ಕೆ ಅಂತೇಳಿ ಎಷ್ಟು ಖುಷಿ ಆಗುತ್ತೆ ಅದು. ಇನ್ನು ಧ್ವಜಾರೋಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ರಾಷ್ಟ್ರಪತಿಗಳಿಂದ ನಡೆಯುವಂಥ ಧ್ವಜಾರೋಹಣ, ಸ್ತಬ್ಧ ಚಿತ್ರಗಳು, ಸೇನಾ ಪೆರೇಡನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಾವು ಕೂಡ ಕಾತರರಾಗಿದ್ದೀವಿ. ಕರ್ತವ್ಯ ಪಥದಲ್ಲಿ ದೇಶದ ಮಿಲಿಟರಿ ಶಕ್ತಿಯ ಅನಾವರಣ ಆಗುತ್ತೆ. ನಮ್ಮ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ, ಇಡೀ ಪ್ರಪಂಚಕ್ಕೆ, ಇಡೀ ವಿಶ್ವಕ್ಕೆ ಗೊತ್ತಾಗುವಂಥ ದಿನ. ಸುವರ್ಣ ಭಾರತ ಪರಂಪರೆ ಅಭಿವೃದ್ಧಿ ಥೀಮ್ನ ಅಡಿಯಲ್ಲಿ
ಈ ಬಾರಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಬೆಳಗ್ಗೆ 10:30ಕ್ಕೆ ಧ್ವಜಾರೋಹಣವನ್ನು ನೆರವೇರಿಸಲಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅತಿಥಿಯಾಗಿ ಇಂಡೋನೇಷ್ಯಾ ಅಧ್ಯಕ್ಷ ಸುಬಿಯಾಂಟೋ ಭಾಗಿಯಾಗ್ತಿದ್ದಾರೆ. ಇನ್ನು ಸಾಧಕರಿಂದ ಸಾಮಾನ್ಯವರೆಗೂ ಕೂಡ 10,000 ಜನರಿಗೆ ಆಹ್ವಾನವನ್ನು ಕೊಡಲಾಗಿದೆ. ನೋಡಿ ಇಲ್ಲಿ ಕರ್ತವ್ಯ ಪಥ ಯಾವ ರೀತಿಯಾಗಿ ಸಜ್ಜಾಗಿದೆ. ಆ ಒಂದು ರೋಡ್ನಲ್ಲಿ, ಆ ಕರ್ತವ್ಯ ಪಥನಲ್ಲಿ ಇವತ್ತು ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸ್ ಜೊತೆಗೆ NDF ಅವರು ಇರ್ತಾರೆ, ಬೇರೆ ಬೇರೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅವರು ಇರ್ತಾರೆ, CRPF ಅವರು ಇರ್ತಾರೆ. ನಮ್ಮ ದೇಶದ ಶಕ್ತಿ ಏನು ಅನ್ನೋದನ್ನು ಈ ಒಂದು ಪೆರೇಡ್ನ ಮೂಲಕ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಸಾರ್ತಾರೆ. ಇವತ್ತು ರಾಷ್ಟ್ರಪತಿಗಳಾಗಿರುವಂಥ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನು ಮಾಡಿ ಅವರು ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಿ ಧ್ವಜಾರೋಹಣವನ್ನು ಮಾಡಿದ್ರೆ, ಈ ಗಣರಾಜ್ಯೋತ್ಸವದ ದಿನದಂದು ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ಮಾಡೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಈ ರಿಪಬ್ಲಿಕ್ ಪೆರೇಡ್ನಲ್ಲಿ ಆ ಮಾರ್ಚ್ ಪಾಸ್ಟ್ ಮಾಡ್ತಾರಲ್ಲ, ಅದಕ್ಕೆ ತಾಲೀಮು ಬಹಳ ತಿಂಗಳಿನಿಂದ ನಡೆಯುತ್ತೆ. ಸುಮಾರು 11 ವಿವಿಧ ಬಗೆಯ ಕ್ಯಾಂಪ್ಗಳು ನಡೆಯುತ್ತೆ. ಅದರಲ್ಲೂ ಪ್ರಮುಖವಾಗಿ NCC ಕೆಡೆಟ್ ಅವರು RD ಕ್ಯಾಂಪ್ ಅಂತ ಬರುತ್ತೆ. ನಾನು RD 10ವರೆಗೂ ಹೋಗಿದ್ದೀನಿ. ಹೌದಾ? ಬಟ್ ಅದು ನನಗೆ ಒಂದು ಆಸೆ ಇತ್ತು, ಅಲ್ಲಿ ಹೋಗ್ಬೇಕಿತ್ತು. ಒಂದು ಬಾರಿ ನಾನು NCC ನಲ್ಲಿ ಮಾಡಬೇಕು, ಅಲ್ಲೊಂದು ಪೆರೇಡಲ್ಲಿ ನಾನು ಭಾಗಿಯಾಗಬೇಕು ಅಂತೇಳಿ. ಬಟ್ ಆಗಲಿಲ್ಲ, ಕಾರಣಾಂತರಗಳಿಂದ ಅದು ನಾನು ದೂರ ಉಳಿಯಂಗಾಯಿತು. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ರಿಪಬ್ಲಿಕ್ ಡೇ ಒಂದು ರೀತಿಯಲ್ಲಿ ನಿಮಗೆ ಅದು ರಾಷ್ಟ್ರ ರಾಜಧಾನಿಯಲ್ಲೇ ಇದ್ದೀರಿ, ಗಣರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ. ಅಂದ್ರೆ ಎಲ್ರಿಗೂ ಕೂಡ ಅದನ್ನ ನೇರವಾಗಿ ನೋಡೋದಕ್ಕೆ, ಭಾಗ್ಯ ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ. ಕೆಲ ಜನರಿಗೆ ಮಾತ್ರ ಆಹ್ವಾನ ನೀಡಲಾಗಿರುತ್ತೆ. ಬಟ್ ಅದರಲ್ಲಿ ನಾವು ಪತ್ರಕರ್ತರಾಗಿ ಭಾಗ್ಯ ಆಗೋದಿದೆಯಲ್ಲ, ಬಹಳ ಹೆಮ್ಮೆ. ನಟೇಶ್, ಅಲ್ಲಿನ ಸಂಭ್ರಮದ ಕುರಿತು, ಇವತ್ತಿನ ವಿಶೇಷತೆಗಳ ಕುರಿತು ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಶ್ರುತಿ, ಏನು ಇಂದು ದೇಶದಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲೂ ಕೂಡ ಏನು ಗಣತಂತ್ರ ವ್ಯವಸ್ಥೆಗೆ ಎಲ್ಲ ಸಕಲ ರೀತಿಯ ಸಜ್ಜನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಈ ಒಂದು ಪ್ರೋಸೆಸ್ಗಳು ಕೂಡ ಆರಂಭ ಆಗುತ್ತೆ. ಪ್ರಮುಖವಾಗಿ ಇಂದು 10:30ಕ್ಕೆ ಏನು ಪ್ರಧಾನಿ 10:30ಕ್ಕೆ ಸರಿಯಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಿರುವಂಥದ್ದು. 76ನೇ ಗಣರಾಜ್ಯೋತ್ಸವದ ಅತಿಥಿಗಳಾಗಿ ಇಂಡೋನೇಷ್ಯಾದ ಏನು ಅಧ್ಯಕ್ಷರು ಕೂಡ ಈ ಬಾರಿ ಅಧ್ಯಕ್ಷರಿಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಗಣರಾಜ್ಯೋತ್ಸವ ಏನಿದೆ, ಮೊದಲ ಗಣರಾಜ್ಯೋತ್ಸವಕ್ಕೂ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರಿಗೆ ಆಹ್ವಾನವನ್ನು ಕೊಟ್ಟಿದ್ರು. ಇದು ಒಂದು ರೀತಿ ವಿಶೇಷ ಅಂತಲೇ ಹೇಳ್ಬೋದು. ರಾಜತಾಂತ್ರಿಕ ವ್ಯವಸ್ಥೆ ಇರ್ಬೋದು, ಹಾಗೆ ಅಂದರೆ ಎರಡೂ ದೇಶಗಳ ಏನು ಬಾಂಧವ್ಯಕ್ಕೆ ಇದೊಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು ಈ ಒಂದು ವಿಶೇಷತೆಯಲ್ಲಿ ಕೂಡ. ಇದರ ಜೊತೆಗೆ ಇಂದಿನ ಪರೇಡ್ ವಿಚಾರವಾಗಿ ಬಂದರೆ, ಪರೇಡ್ನಲ್ಲಿ 3 ಸೇನೆಗಳು ಕೂಡ, ಅಂದರೆ ದೇಶದ 3 ಸೇನೆಗಳು ಕೂಡ ಇಂದು ಭಾಗಿಯಾಗ್ತವೆ. ಹಲವು ವಿಶೇಷತೆಗಳಿಂದ ಇಂದಿನ ಪರೇಡ್ ಕೂಡ ಇರುತ್ತೆ ಎನ್ನುವಂಥದ್ದು, ಈ ಬಗ್ಗೆ ಬಹಳಷ್ಟು ಕುತೂಹಲವೂ ಕೂಡ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ, ಅಂದರೆ ಸಾಂಸ್ಕೃತಿಕ ಮೇಳಗಳು ಕೂಡ ಅಲ್ಲಿ ಭಾಗಿಯಾಗ್ತವೆ ಪರೇಡ್ನಲ್ಲಿ. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಸ್ತಬ್ಧ ಚಿತ್ರಗಳು ಇಲ್ಲಿ ಮೇನ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಸ್ತಬ್ಧ ಚಿತ್ರಗಳ ವಿಶೇಷತೆ ಬಹಳಷ್ಟಿರುತ್ತೆ. ಅದರಲ್ಲೂ ಕರ್ನಾಟಕದ ಸ್ತಬ್ಧ ಚಿತ್ರ ಕೂಡ, ಅಂದರೆ ಗದಗಿನ ಲಕ್ಕುಂಡಿ ಏನಿದೆ, ಲಕ್ಕುಂಡಿಯ ಜೈನ ದೇವಾಲಯ ಏನಿದೆ, ಇದು ಬಹಳಷ್ಟು ವಿಶೇಷತೆಯಿಂದ ಈ ಬಾರಿಯ ಸ್ತಬ್ಧ ಚಿತ್ರವಾಗಿ ರಿಪಬ್ಲಿಕ್ ಡೇನಲ್ಲಿ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಏನು ಇಂದಿನ ರಿಪಬ್ಲಿಕ್ ಡೇ ಏನಿದೆ, ಇದು ಬಹಳಷ್ಟು ಹಲವು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥದ್ದು. ಹಾಗೆಯೇ ರಾಷ್ಟ್ರ ರಾಜಧಾನಿಯಲ್ಲಿ ಪರೇಡ್ ನಡೆಯುವಂತಹ ಸ್ಥಳಗಳೇನಿದೆ, ಆ ಸ್ಥಳಗಳಲ್ಲೂ ಕೂಡ ಹೈ ಅಲರ್ಟ್ ಮಾಡಲಾಗಿದೆ, ಅಲಂಕಾರವನ್ನು ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿ ಸಂಪೂರ್ಣವಾಗಿ ಅಲಂಕೃತವಾಗಿ, ಅಂದರೆ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿ ಸಾಕ್ಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಪರೇಡ್ ಆರಂಭ ಆಗುವಂತಹ